ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರಲ್ಲಿದ್ದೀನಿ. ಯಾವ ಊರಲ್ಲಪ್ಪ ಅಂದರೆ ನಮ್ಮ ಅಕ್ಕವ್ರ ಊರಲ್ಲಿ. ನಮ್ಮ ಅಕ್ಕವ್ರ ಊರಲ್ಲಿ ಗಾಡಿ ಇರುತ್ತೆ. ಇಲ್ಲಿಂದ ಅಂದರೆ ನಮಗೆ ಹತ್ರ ಆಗುತ್ತಲ್ಲ, ನಮ್ಮ ಮನೆಗೆ ಇನ್ನೂ ಗಾಡೀಲಿ ಹಚ್ಬಿಟ್ಟು ಹೋಗಿರ್ತೀವಲ್ಲ. ನಾನು ನಮ್ಮ ತಮ್ಮ ಬಂದ್ರು ಇದನ್ನೇ ಗಾಡಿ ತೊಗೊಂಡು ಓಡಿಸ್ತಾನೆ, ನಾನು ಬಂದರೂ ಇದನ್ನೇ ಗಾಡಿ ತೊಗೊಂಡು ಓಡಿಸ್ತೀನಿ. ಹಾಗೆ ಬೆಳಗ್ಗೆನೇ ಆಲ್ಮೋಸ್ಟ್ ನಾನು ಬೆಳಗ್ಗೆ 9 ಗಂಟೆಗೆ ರೀಚ್ ಆಗಿದ್ದು ಬೆಂಗಳೂರಿಂದ ಇಲ್ಲಿಗೆ. ಬೆಂಗಳೂರಲ್ಲಿ ನೈಟಲ್ಲಿ ಕೂತ್ಕೊಂಡಿದ್ದೆ 16ನೇ ತಾರೀಕು, ಇವತ್ತು 17ನೇ ತಾರೀಕು. ಇವತ್ತು ಬಂದುಬಿಟ್ಟು ಮುಟ್ಟಿದ್ದೀನಿ ನೋಡಿ. 12-13 ಅವರ್ ನಿದ್ದೆ ಇಲ್ಲ, ಏನಿಲ್ಲ ಸರಿಯಾಗಿ. ಅದಕ್ಕೆ ಊಟ ಮಾಡಿಬಿಟ್ಟು ಇಲ್ಲೇ ನಮ್ಮ ಅಕ್ಕವ್ರ ಮನೇಲಿ ರೆಸ್ಟ್ ಮಾಡಿಬಿಟ್ಟು ಇವಾಗ ಟೈಮಿಂಗ್ಸ್ ಒಂದು 12:30 1 ಗಂಟೆ ಆಗಿದೆ. ಇವಾಗ ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ. ನಮ್ಮ ಊರಿಗೆ ಇಲ್ಲಿಂದ ಆಲ್ಮೋಸ್ಟ್ 35 ಕಿಲೋಮೀಟ್ರಿಗೆ, ಅಂದರೆ ಸಿಟಿ ಇರೋದು 25 ಕಿಲೋಮೀಟ್ರು. ಆ ಸಿಟಿ ಬಿಟ್ಟು ನಾನು ಒಂದು 25 ಕಿಲೋಮೀಟ್ರ್ ಅನ್ಕೋತೀನಿ ನಮ್ಮ ಮನೆ ಇಲ್ಲಿಂದ. ಹತ್ತನಿಗೆ ಹೋಗ್ಬೇಕು. ಹತ್ತನಿಂದ ಬೇರೆ ಊರು ಅಲ್ಲಿಂದ ಪಕ್ಕದಲ್ಲೇ ಒಂದು 5 ಕಿಲೋಮೀಟ್ರು, ಅಲ್ಲಿಗೆ ಹೋಗ್ಬೇಕು. ಇವಾಗ ಬನ್ನಿ, ರೋಡ್ಗಳು, ನಮ್ಮೂರದು ವೆದರು ಅದು ಇದು ಎಲ್ಲ ತೋರಿಸ್ತೀನಿ ಅದು ಬ್ಲಾಗಲ್ಲಿ. ಬನ್ನಿಗೆ ಸಿಗ್ತೀನಿ. ಇದು ನಮ್ಮ ಅಕ್ಕವ್ರ ಊರು, ಆ ಕಡೆ ತೋಟದಲ್ಲಿ ಮನೆ ಇರೋದು. ಇವಾಗ ಈ ಕಡೆಯಿಂದ ಊರಲ್ಲಿ ಹಚ್ಕೊಂಡು ಹೋಗಬೇಕು ಬೇರೆಯವ್ರಿಗೆ. ಐನಾಪುರು ಅದು ಇದು ಯಾವ್ಯಾವ ಊರು ಬರ್ತವೆ, ಒಂದು 7-8 ಊರುಗಳು ದಾಟ್ಕೊಂಡು ಆಮೇಲೆ ಹತ್ತನೇ ದಾಟ್ಕೊಂಡು ಹೋಗ್ಬೇಕು ಲಾಸ್ಟಲ್ಲಿ. ಫೈನಲ್ 25-30 ಕಿಲೋಮೀಟ್ರು. ಗಾಡಿಯಲ್ಲಿ ಎಷ್ಟು ಲೀಟ್ರ್ ಪೆಟ್ರೋಲ್ ಐತೆ ಗೊತ್ತಿಲ್ಲ. ಅಲ್ಲಾಡಿಸ್ಬಿಟ್ಟು ಬಂದಾಗ ಇವಾಗ ಫುಲ್ ಟ್ಯಾಂಕ್ ಹಾಕ್ಸ್ಕೋಬೇಕು. ಏನು ಮಾಡೋಕ್ಕಾಗಲ್ಲ, ಬಂದಾಗ ಫುಲ್ ಟ್ಯಾಂಕು ಹಾಕ್ಸಲೇಬೇಕು. ಎಷ್ಟು ರೂಪಾಯಿ ಪೆಟ್ರೋಲ್ ಹೋಗುತ್ತೋ ಗೊತ್ತಿಲ್ಲ. ಆದರೆ ಒಂದು ಸಾವಿರ ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕಿಬಿಟ್ಟು ಮತ್ತೆ ವಾಪಸ್ ಇಟ್ಟು ಹೋಗ್ಬೇಕಾದ್ರೆ ಒಂದು 5 ರೂಪಾಯಿ ಪೆಟ್ರೋಲ್ ಹಾಕಿಬಿಟ್ಟು ಕೊಟ್ಬಿಟ್ಟು ಹೋಗಿರ್ತೀವಿ. ಯಾಕಂದ್ರೆ ಅವರೇ ನೋಡ್ಕೊತಾರಲ್ಲ ಗಾಡಿನ. ಆದರೆ ಇನ್ಶೂರೆನ್ಸ್ ಎಲ್ಲ ನಾವೇ ಕಟ್ತಾ ಇರೋದು. ನಮ್ಮ ತಮ್ಮನೇ, ನಾನಂದ್ರೆ ಕಟ್ತಲ್ಲ. ಬಂದಾಗ ಸುಮ್ಮನೆ ಓಡಾಡಿಸೋದು ಅಷ್ಟೇ. ಏನೇ ಆಗದೆ ಇರಲ್ಲಪ್ಪ, ಒಂದು ವಾರ ಗಾಡಿಗೆ ಈ ಗಾಡಿಗೆ ಆ ಗಾಡಿ ಹತ್ರ ಕೈ ಕೊಡ್ತಾನೆ ಇರ್ತಿತ್ತು. ಈ ಗಾಡಿ ಮಾತ್ರ ಕೈ ಕೊಡಲೇಬಾರ್ದು ಬಾಬಾ. ಆ ಥರ ಸುಮ್ಮನೆ ಮೆತ್ತು ಓಡಿಸ್ಕೊಂಡಿರ್ತೀನಿ. ಏನು ಸ್ಪೀಡಾಗಿ ಏನು ಓಡಿಸಲ್ಲ. ನನಗೆ ಗಾಡಿನ ಸಿಟಿದಲ್ಲಿ ಓಡ್ಸೋಕ್ಕೆ ಮಜಾ ಬರುತ್ತೆ. ಹಳ್ಳಿ ಕಡೆ ಬಂದರೆ ಎಷ್ಟು ಭಯ ಆಗುತ್ತೆ ಅಂದರೆ ಗಾಡಿ. ಯಾಕಂದ್ರೆ ಯಾರು ಏನು ಅಡ್ಡ ಬರ್ತಾರಂತ ಗೊತ್ತಿಲ್ಲ. ಈ ಕಡೆ ಯಾವ ರೂಲ್ಸು ಏನಿಲ್ಲ ಗೈಸು, ಹಾಗೆ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇವಾಗ ಸಂಧಿಯಿಂದ ಯಾರು ಬರ್ತಾನೆ ಅಂತ ಗೊತ್ತಾಗಲ್ಲ. ಅಲ್ಲಿದ್ರೆ ಡಬಲ್ ರೋಡ್ ಇರುತ್ತೆ, ಜನ ಮೇನ್ ರೋಡ್ಗಳಲ್ಲಿ. ಅದರ ಅಲ್ಲೂ ಬೆಂಗಳೂರಲ್ಲಿ ಬರ್ತಾರೆ ಗಲ್ಲಿ ರೋಡ್ಗಳಲ್ಲಿ ಜಾಸ್ತಿ. ನಾವು ಮೇನ್ ರೋಡಲ್ಲಿ ಓಡಾಡೋದಲ್ವಾ, ಅಲ್ಲೇ ಭಯ ಆಗೋಲ್ಲ. ಯಾಕಂದರೆ ರೋಡ್ ಕ್ರಾಸಿಂಗ್ ಇರುತ್ತೆ, ಸಿಗ್ನಲ್ಗಳಿರುತ್ತೆ. ಇಲ್ಲಿ ಆ ಸಿಗ್ನಲ್ ಇಲ್ಲ, ಏನಿಲ್ಲ. ನಾವು ಮಾಡಿರೋದೇ ರೂಲ್ಸ್ಗಳಿಲ್ಲ ಹಳ್ಳಿ ಕಡೆ ಎಲ್ಲ. ಏನು ಮಾಡ್ತೀರಾ, ಮಾಡಲೇಬೇಕು. ಬನ್ನಿ ಇವಾಗ ಇಲ್ಲಿಂದ ನಮ್ಮ ಅಕ್ಕವ್ರ ಊರಲ್ಲಿರೋ ದೇವಸ್ಥಾನ ವರ್ಷಕ್ಕೊಮ್ಮೆ ಆಗುತ್ತೆ, ಲಕ್ಷ್ಮೀ ದೇವಸ್ಥಾನ ಅಂತ. ಸರಿಯಾಗಿ ಭಂಡಾರದು ಅದು ಇದು ಸರಿಯಾಗಿ ಮಾಡ್ತಾರೆ. ಮಹಾಲಕ್ಷ್ಮಿ ದೇವಾಲಯ. ಓಂ ನಮಃ ಶಿವಾಯ. ದೇವ್ರ ಕೈ ಮುಗಿದು ಬಿಡ್ರಪ್ಪ ಎಲ್ಲರೂ. ಓಂ ನಮಃ ಶಿವಾಯ. ನಾನು ಆಲ್ಮೋಸ್ಟು ಎಷ್ಟೋ ವರ್ಷ ಸರಿ ಬಂದೆ. ಅಲ್ಲಿ ಜಾತ್ರೆ ಮಾಡಿದ್ರು ನಾನು ಒಂದೇ ವರ್ಷ ಬಂದಿದ್ದು ಜಾತ್ರೆಗೆ. ಅದು ಬಿಟ್ಟರೆ ಇದುವರೆಗೂ ಬಂದಿರಲಿಲ್ಲ. ಆಲ್ಮೋಸ್ಟ್ ಎಷ್ಟೋ ವರ್ಷ ಆಯ್ತು. ನಮ್ಮ ಅಕ್ಕನ ಮದುವೆ ಆಗ್ಬಿಟ್ಟು ಒಂದು 15-16 ವರ್ಷ ಆಯ್ತು ಅನ್ಸುತ್ತೆ. ಅಷ್ಟರಲ್ಲಿ ನಾನು ಈ ಜಾತ್ರೆಗೆ ಬಂದಿರೋದು ಒಂದೇ ಸರಿ ನೋಡಿ. ಊರಲ್ಲೇ ಇದ್ರೂ ಪಕ್ಕ ಒಂದು 20-25 ಕಿಲೋಮೀಟ್ರ್ ಇದ್ರೂ ಹೋಗಲ್ಲ. ಅಲ್ಲೇ ಬೆಂಗಳೂರಲ್ಲಿ ಫ್ರೆಂಡ್ಸ್ ಇದ್ರೂ ಅವ್ರು ಮೀಟ್ ಮಾಡೋಕ್ಕೆ ಹೋಗ್ತೀವಿ. ಆದರೆ ಇಲ್ಲೇ ಅಕ್ಕಪಕ್ಕ ನಮ್ಮ ಅಕ್ಕ ತಂಗಿಯರು ಊರು ಜಾತ್ರೆ ಹಬ್ಬ ಬಂದ್ರೂ ಹೋಗಲ್ಲ. ಏನು ಮಾಡ್ತೀರ, ಕೆಲಸಗಳು ಹಂಗಿರ್ತಾಯಿತ್ತು. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ. ಸಿಗ್ತೀನಿ ಮತ್ತೆ ಆಮೇಲೆ. ನೋಡ್ರಿ ಕುರಿಗಳು ಹೆಂಗಿದ್ದಾವೆ. ಓಹೋ ಲೈನ್ಗಾಗಿ ಆಚೆ ಬರ್ತವೆ. ಇಲ್ಲಿಂದ ಒಂದು ಊರು ಐನಾಪುರ 5. ಬನ್ನಿ ಇನ್ನೂ ಹೋಗೋಣ. ಯಾರಿಗಾರು ಕರ್ಕೊಂಡು ಹೋಗ್ಬೇಕು ಅಂದ್ಕೊಡ್ತೀನಿ. ಆದರೆ ಬ್ಯಾಗ್ ದೊಡ್ಡದೈತಲ್ಲ, ಹಿಂದೆ ಇಟ್ಟುಬಿಟ್ಟಿದ್ದೀನಿ. ಡಬಲ್ ಸೀಟ್ ಬೈಕ್ ಇರೋದು. ಆದ್ರೂ ಹಿಂದೆ ಬ್ಯಾಗ್ ಐತಲ್ಲ. ಅವ್ರ ಕಾಕು ಕೈ ಮಾಡತ್ತಿರು. ನಾವು ಬೆಂಗಳೂರಿಂದ ಬಂದ್ರು ಊರಾಗಿನ ಭಾಷೆ ಬರೋಲ್ತ. ನಾವು ನಡಿಯೋದು ಯಾರಿಗ ಜೊತೆ ಮಾತಾಡೋದು, ಹುಡುಗರ ಜೊತೆ ಮಾತಾಡ್ರೆ ಅಷ್ಟೇ ನಮ್ಮ ಭಾಷೆ ಬರ್ತೈತೆ. ಇಲ್ಲ ನಾರ್ಮಲ್ ಬ್ಲಾಗ್ ಆಗಿ ಮಾಡೋದ್ನಾಗ ಅದು ಬೆಂಗಳೂರು ಭಾಷೆನ ಬಂದುಬಿಡ್ತೈತಿ. ಅಡ್ಜಸ್ಟ್ ಮಾಡ್ಕೋತೀನಿ. ಆದರೂ ಟ್ರೈ ಮಾಡ್ತೀನಿ ಬೆಂಗಳೂರು ಭಾಷೆಯಾಗಿ ಮಾತಾಡೋಕ್ಕೆ. ಬನ್ನಿ ಸಿಗ್ತೀನಿ ಗೈಸ್. ಎಲ್ಲ ಕಡೆ ಕಬ್ಬು ಕಡ್ದು ಬಿಟ್ಟವ್ರು ನೋಡ್ರಿ. ಒಂದು ಕಡೆನೂ ಕಬ್ಬಿಲ್ಲ ಗೈಸ್. ಇವಾಗ ಎಲ್ಲ ಫ್ಯಾಕ್ಟ್ರಿಗಳು ಬಂದುಬಿಟ್ಟು ಕಬ್ಬಿಂದು ಎಲ್ಲ ಸೀಸನ್ ಮುಗೀತಿ. ವರ್ಷದ 2025 26 ಎಲ್ಲ ಕಟಾವು ಮುಗಿದ್ಬಿಟ್ಟೈತೆ ನೋಡ್ರಿ. ಏನು ಬಿಸಿಲಿದೆ ಗೊತ್ತಾಗಾಯ್ತು. ಸಿಕ್ಕಾಪಟ್ಟೆ ಐತೆ. ಅವನು ಮುಕ್ಕಳು ಹೆರಾದೈತಿ ಬಿಸಿಲಿಗೆ. ಆ ಟಿಕೆಟ್ ಹೆಲ್ಮೆಟ್ ಯಾಕೆ ಹಾಕೊಂಡು ನೆನ್ಸ್ಬಿಟ್ಟೈತೆ ನನಗಂತ. ಬೆಂಗಳೂರಿದ್ದಾಗ ಬೇರೆ ಬಿಸಿಲು, ಆದರೆ ಊರಲ್ಲಿದ್ರಾಗ ಬೇರೆ ಬಿಸಿಲು. ಇದು ಕೋಲ್ಡ್ರಿಗಿಲ್ರಿ ಏನಿಲ್ವಲ್ಲ. ಫೋನೆಲ್ಲ ಜೇಬಲ್ಲಿ ಇಟ್ಬಿಟ್ಟೀನಿ. ಏನು ಮಾಡೋದು ನೋಡಿರಿ. ಮತ್ತೆಗೆಲ್ಲ ಲಾಗಿನ ಕಬ್ಬುಗಳು ಎಲ್ಲ ಹಚ್ಚಿಬಿಟ್ಟಾರು. ಇನ್ನು 10 ಹೊಂಟೆ ಇದ್ದೀನಿ ರೀ ನಾನು. ಈಗ ನಮ್ಮ ಅಕ್ಕವ್ರ ಮನೆ ಬಿಟ್ಟು ಒಂದು 7-8 ಕಿಲೋಮೀಟ್ರ್ ಬಂದೇನೆ ಅಷ್ಟೇ. ಇನ್ನು ಸಾವಕಾಶ ಹೊಂಟೇನೆ. ಒಂದು 60 ಯಾವುದು ಬುಲೆಟ್ ಗಾಡಿದು 60 ಸ್ಪೀಡ್ ತೋರಿಸೈತೆ. ನಾ ಹೋಗೋದು ನೋಡ್ರಿ 23 ಸ್ಪೀಡ್ನಾಗ ಹೊಂಟೇನೆ. ಸ್ಪ್ಲೆಂಡರ್ ಗಾಡಿನ 23 ಸ್ಪೀಡ್ನಾಗ ಹೋದೈತೆ. ಆ ಥರ ಹೊಂಟೇನೆ. ಅದೇನಂತ ಗೊತ್ತಿಲ್ಲ. ಬುಲೆಟ್ ಸ್ಪೀಡ್ 60 ತೋರಿಸೈತೆ ನೋಡ್ರಿ. ನನ್ನ ಸ್ಪೀಡ್ ನಾರ್ಮಲ್ ಇದ್ರಾಗಿದ್ರೆ ಅದೇನು ಗೊತ್ತಿಲ್ಲ. ಗಾಡಿ CC ಮ್ಯಾಗ ಡಿಫೆಂಡ್ ಆಗುತ್ತೆ ಏನಂತ ಗೊತ್ತಿಲ್ಲ. ಇದು 350 ಐತೆ, 500 cc ಐತೆ. ನನಗೂ ಗೊತ್ತಿಲ್ಲ. ಅದ್ರ ಮ್ಯಾಗ ಒಂದು ಸ್ಟಿಕ್ಕರ್ ಇಲ್ಲ, ಏನಿಲ್ಲ. ನಮ್ಮ ತಮ್ಮ ಆರ್ಮಿ ಕಲರ್ ಬೇಕಂತ ಆರ್ಮಿನ ತೊಗೊಂಡ್ಬಿಟ್ಟ ನಾವು. ಯಾಕಂದ್ರೆ ಆರ್ಮಿಯಾಗ ಇರ್ತಾನಲ್ಲ, ಅದಕ್ಕೆ ಅವ್ಗೆ ಅದ ಕಲರ್ ಬೇಕಂತ ಅದ ಕಲರ್ ತೊಗೊಂಡ್ಬಿಟ್ಟ ನಾವು. ಅದನ್ನ ಇನ್ನೂ 18 ಕಿಲೋಮೀಟ್ರ್ ಗೈಸ್. ಅಲ್ಲಿ ಇದ್ರ ಮ್ಯಾಗ ಬರ್ದಿರಲ್ಲ, ಅದನ್ನ ಬೋರ್ಡ್ ನೋಡ್ಬಿಟ್ಟು ಹೇಳೇನಿ ನಿಮ್ಗೆ ಅಷ್ಟೇ. ನೋಡ್ರಿ ಕಾಕಾಗಳು ಸೈಕಲ್ ಮ್ಯಾಗ ಹೆಂಗೆ ಹೊಂಟಾರ. ಓಹೋ ಇಲ್ಲಿ ನೋಡ್ರಿ ಜೋಳ ಬಂದುಬಿಟ್ಟೈತೆ. ಈ ಕಡೆನ ಜೋಳದೇನು ಕಿತ್ತಿಲ್ಲ ಅನ್ಸೈತೆ. ಆಲ್ಮೋಸ್ಟ್ ಇದೆಲ್ಲ ಜೋಳ, ಇದು ಜೋಳ, ಬಿಳಿ ಜೋಳ. ಈ ಕಡೆ ಕಬ್ಬ ಅಷ್ಟೇ ಐತಿ. ಮುಂದೊಂದು ಕಾರ್ ಹೊಂಟೈತಿ. ಕಾರಿಂದ ನಾವು ಹೊಂಟೇನಿ ಬುಲೆಟ್ ಗಾಡಿ ಮ್ಯಾಗ. ಕಡ್ಲಿ ನೋಡ್ರಿ. ಕಡ್ಲಿ ಹಿಂಗಿರ್ತೈತೆ ನೋಡ್ರಿ. ಅದು ವೀಡಿಯೋ ಮಾಡ್ತಿದ್ನಿ. ಹತ್ರದ ನಮ್ಮ ತೋಟದಾಗ ಐತಿ. ಅದು ತೋರಿಸ್ತೀನಿ ಬೇಕಾರೆ.
ನಮ್ಮ ತೋಟದಾಗ ಏನೇನು ಬೆಳಿತೀವಿ ಏನೇನಿಲ್ಲ ಅಂತ ನೋಡ್ರಿ. ಮಹೀಂದ್ರ 23 ಇದೆಲ್ಲ ಕಬ್ಬ ನೋಡ್ರಿ. ಜೋಳ ಗೀಳ ಕಡ್ಲಿ ಎಲ್ಲ ರಾಶಿಗಳು ನಮ್ಮಲ್ಲಿ ಎಲ್ಲ ರಾಶಿಗಳೆಲ್ಲ ಮುಗಿದ್ಬಿಟ್ಟವೆ. ಇವಾಗ ಏನೂ ಉಳ್ಕೊಂಡಿಲ್ಲ, ಎಲ್ಲ ಬರೀ ಖಾಲಿ ಹೊಲಗಳು ಬಿದ್ದುಬಿಟ್ಟಿರೋದು. ಅರಿಶಿನ ಮುಗೀತು, ದ್ರಾಕ್ಷಿ ಮುಗೀತು. ನಾನಂತೂ ಏನು ಹೊಲದಲ್ಲೇ ಹೋಗ್ಬಿಟ್ಟೇನು ಗೆಣಸನ್ನು ಕೇಳಿಲ್ಲ. ಯಾವಾಗೆಲ್ಲ ಹೇಳ್ತೇನೆ, ನಂಗೆ ಹೊಲ್ದಾಗ ಕೆಲಸ ಮಾಡೋಕೆ ಇಷ್ಟ. ನಮ್ಮ ಜಾಯಿಂಟ್ ಫ್ಯಾಮಿಲಿ ಐತೆ, ನಂಗೆ ಇಷ್ಟ ಇಲ್ಲ. ಅದಕ್ಕೆ ನಂಗೆ ಹೊಲ್ದಾಗ ಹೋದ್ರೂ ಊರಿಗೆ ಹೋದ್ರೂ ಹೊಲ್ದಾಗ ಕೆಲಸ ಮಾಡೋಣ. ನಮ್ಮ ಜಾಯಿಂಟ್ ಫ್ಯಾಮಿಲಿ ಐತೆ, ಅದಕ್ಕೆ ನಾವು ಮಾಡೋಕೆ ಹೋಗೋಣ. ಯಾರು ಇದ್ರೆ ನಾವು ಮಾಡೋ ಅಷ್ಟಂತ ಹೇಳ್ಬಿಟ್ಟೆ. ನಿಮ್ಮ ಮೊದಲೇ ಹಿಡಿದು ಇಲ್ಲೆಲ್ಲ ಗೋಧಿ ಸಜ್ಜಿಗೆ ಐತೆ ಎಲ್ಲ ತೆಗೆದುಬಿಟ್ಟಾರೆ ಮಷೀನಲ್ಲಿ ಕಟ್ ಮಾಡ್ಕೊಂಡು. ಅದಕ್ಕೆ ನಾವು ಊರಿಗೆ ಹೋದ್ರೂ ಸುಮ್ಮನೆ ಸುತ್ತಾಡ್ಕೊಂಡು ಮನೇಲಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಟ್ಟು ಬರ್ತೀನಿ. ಯಾರು ಕೇಳಲ್ಲ ನನಗೆ. ಕೇಳಿದ್ರೆ ಹೇಳ್ಬಿಡ್ತು ನನಗೆ ನಮ್ಮ ಪಾಲಿಗೆ ಕೊಡ್ರಪ್ಪ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ನಮ್ಮ ಕಾಕಾಗಳಿಗೆ ಅವ್ರಂತರೂ ಕೊಡೋ ಹಂಗಿಲ್ಲ, ನಾವಂತರೂ ಕೆಲಸ ಮಾಡೋ ಹಂಗಿಲ್ಲ. ಎದಕ್ಕೆ ಬೇಕು? ನಾವು ಬೆಂಗಳೂರು ಬಂದಿರೋ ಒಬ್ಬ ವ್ಯಕ್ತಿಗೋಸ್ಕರ ಬಂದಿರೋದು ಇದಕ್ಕೆ. ಎಲ್ಲಿ ಊರು ಬಿಟ್ಟು ಬಂದಿರೋದು, ಮನೆ ಬಿಟ್ಟು ಬಂದಿರೋದು. ಆ ವ್ಯಕ್ತಿ ಹೇಳ್ತೀನಿ, ಟೈಮ್ ಬರುತ್ತೆ, ಅದಕ್ಕೂ ಒಂದು ಕಾಲ ಬರುತ್ತೆ. ಎಲ್ಲದಕ್ಕೂ ಕಾಲ ಆಯ್ತು ಅಸ್ಮಯ ಅಂತ ಇರುತ್ತಲ್ಲ. ಕರ್ಮ ಯಾರಿಗೂ ಬಿಟ್ಟಿರಲ್ಲ. ಹಿಡ್ದೈತೆ ಕರ್ಮ, ಅವ್ರಿಗೂ ಯಾರಿಗೇನು ಬಿಟ್ಟಿರಲ್ವಲ್ಲ. ಕರ್ಮ ಹಿಡ್ದೇ ಇಡುತ್ತೆ ಅವ್ರಿಗೂ. ಹಿಡಿಲ್ಲ ಅಂತ ನಾನೇ ಇದನ್ನು ಮಾಡಲ್ಲ. ಅವ್ರು ಚೆನ್ನಾಗಿರಲ್ಲ ಅಷ್ಟೇ ಕೇಳ್ಕೊಳ್ತೀನಿ. ಅವರು ಚೆನ್ನಾಗಿರಲಿ, ನಮಗೂ ಚೆನ್ನಾಗಿರೋಕ್ಕೆ ಬಿಡಲಿ ಅಷ್ಟೇ ಹೇಳೋದು. ಓ ಅಣ್ಣ ಬೋಂಡು, ನಿಮ್ಮ ಅಪ್ಪಗೆ ರೋಡ್ ಮ್ಯಾಗ ಗಾಡಿ ಬಿಟ್ಟಂತಲ್ಲ, ನಿನ್ನ ನಾವು ಹಳೆಯಾಗ ನಾನು ಬ್ಯಾಡ ಬಿಡು. ಮುಂದೆ ನಮ್ಮ ಮೊದಲ ಉತ್ತರ ಬಂದಾರ ನಾವು ಭಾಷೆಗಳು ಬೇರೆ ಬರ್ತಾವೆ ನೋಡಿ. ಮಬ್ಬು ಸೋಳಿ ಮಗ ಆ ಕಡೆ ರೋಡ್ ಖಾಲಿ ಐತೆ ಅಷ್ಟೇ ನಮ್ಮ ಮೈ ಮ್ಯಾಗ ಏನು ಮಾಡ್ತೀರಿ? ಬರೀ ಗೈ ಸಿಗ್ತೀನಿ ಮತ್ತೆ. ಇದು ಪೆಟ್ರೋಲ್ ಎಷ್ಟೈತೆ ನೋಡಿ ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡೋನು. ಪೆಟ್ರೋಲ್ ಬಂಕ್ ಬಂತು, ಫಸ್ಟಕ್ಕೆ ಹೋಗ್ಬಿಟ್ಟು ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋನು. ಫೋನ್ಪೇ ಐತಲ್ಲೋ ಗೊತ್ತಿಲ್ಲ. ಒಂದೊಂದು ಪೆಟ್ರೋಲ್ ಬಂಕ್ನಾಗ ನಮ್ಮ 3 ಕಡೆ ಹಿಡಿಯೋದು ಪೆಟ್ರೋಲ್ ಬಂಕ್ನಾಗ ಫೋನ್ಪೇನೇ ಇರೋಂಗಿಲ್ಲ. ಅದು ಒಂದು ಪ್ರಾಬ್ಲಮ್. ಸ್ಕ್ಯಾನರ್ ಐತಲ್ಲ. ಆ ಕಡೆ ಬರಲಿ, ಹೋಗೋಣ ಬರ್ರಿ ಪೆಟ್ರೋಲ್ ಹಾಕೊಂಡು. ಅಣ್ಣ ಫುಲ್ ಟ್ಯಾಂಕ್. ಬೆಂಗಳೂರಿನಾಗ ಇದ್ರೂ ಫುಲ್ ಟ್ಯಾಂಕು, ಇಲ್ಲಿ ಹೋದ್ರೂ ಫುಲ್ ಟ್ಯಾಂಕು. ಗಾಡಿ ಕಿಲೋಮೀಟರ್ಸ್ ಎಷ್ಟಪ್ಪ ಆಗೈತೆ ಅಂದ್ರೆ 15,000 2 ಕಿಲೋಮೀಟ್ರ್. ಅಣ್ಣ ಫುಲ್ ಟ್ಯಾಂಕ್ ಹಾಕ್ಬಿಡೋಣ. ಫೋನ್ಪೇ ಐತಲ್ಲ, 103.47 ರೂಪಾಯಿ ಐತಿಲ್ಲಿ. 103.47 ಪೈಸಾ. ಸ್ಲೋ ಆಗಿ ಹಾಕಣ್ಣ ಚೂರು. ಅಣ್ಣ ನೋಡೋಣ ಸ್ವಲ್ಪ ಕಟ್ಟಾಗುತ್ತಾ. ಸ್ಲೋ ಆಗಿ ಹಾಕು. ಹಾಕೋಣ ಇನ್ನು ಸಾಕು ಬಿಡೋಣ. ಇಲ್ಲಾರ ಒಂದು 1,200 ರೂಪಾಯಿ ಮಾಡಿಬಿಡೋಣ. ಇಲ್ಲಾರ 12 ಲೀಟ್ರ್ ಆಗಲ್ಲ. 12 ಲೀಟ್ರ್ 1,200 ಮಾಡಿರಿ ರೌಂಡ್. ಬನ್ನಿ, ಇದು 11.5 ಲೀಟ್ರ್ ಪೆಟ್ರೋಲ್ ಆಗೈತಿ. 1,200 ರೂಪಾಯಿ ಫುಲ್ ಟ್ಯಾಂಕ್ ಫೋನ್ಪೇ ಮಾಡಿಬಿಡೋನು. 15,000 2 ಕಿಲೋಮೀಟ್ರ್. ಎಷ್ಟು ಕಿಲೋಮೀಟ್ರ್ ಫುಲ್ ಟ್ಯಾಂಕ್ ಎಷ್ಟು ಹೋಗುತ್ತೋ ಗೊತ್ತಿಲ್ಲ. ರಿಸರ್ವ್ ಕೆಳಗಡೆ ಮಾಡ್ಬೇಕು ಮೇಲ್ಗಡೆ ಮಾಡ್ಬೇಕು ಗೊತ್ತಿಲ್ಲ. ಮಾಡಿದ್ದೀನಿ ನೋಡೋಣ. ಇರಿಗೆ ಸಿಗ್ತೀನಿ. ಪೆಟ್ರೋಲ್ ಅಂದ್ರೆ ಫುಲ್ ಟ್ಯಾಂಕ್ ಹಾಕ್ಸೋನಿ, ಫೋನ್ಪೇನೂ ಮಾಡ್ಕೊಂಡು ಬರ್ರಿ. 15,000 2 ಕಿಲೋಮೀಟ್ರ್ ಆಗೈತೆ. ಎಷ್ಟು ರೂಪಾಯಿ ಪೆಟ್ರೋಲ್ ಹೋಗುತ್ತೆ ನೋಡೋಣ. ಸರಿ, ಎಷ್ಟು ಕಿಲೋಮೀಟ್ರ್ ಓಡಿಸುತ್ತಂತ. ಇನ್ನು ಸಿಟಿ ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಐತೆ. ಏನು ಗೊತ್ತು 11.5 ಲೀಟ್ರ್ ಅಂದ್ರೆ ಟ್ಯಾಂಕ್ ಕೆಪಾಸಿಟಿ ಇದ್ರೆ ಎಷ್ಟಿರುತ್ತೆ ಗೈಸ್? ನನಗಂದ್ರೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ. ರಾಯಲ್ ಎನ್ಫೀಲ್ಡ್ ಎಷ್ಟು ಲೀಟ್ರ್ ಕೆಪಾಸಿಟಿ ಇರ್ತೈತೆ ಅಂತ. 11.5 ಲೀಟ್ರ್ ಹೋಗೈತೆ ಗಾಡಿಗೆ ಪೆಟ್ರೋಲ. ನೋಡೋಣ ಎಷ್ಟೆಷ್ಟು ತಿರುಗಾಡ್ತಾನೋ ಗೊತ್ತಿಲ್ಲ. ನೋಡೋಣ ಸಿಗ್ತೀನಿ ಮತ್ತೆ ಆಮೇಲೆ. ಇಂಥ ಕೈ ಸಿಟಿ ಎಂಟ್ರೆನ್ಸ್ ಆಗಿಬಿಟ್ಟೆ. ಸಿಟಿ ಅಲ್ಲಿಗೆ ಸ್ಟಾರ್ಟ್ ಆಯಿತು 1-2 ಕಿಲೋಮೀಟ್ರಿಂದನು. ಇಲ್ಲಿಂದ ಆಲ್ಮೋಸ್ಟ್ ಇವಾಗ ಇನ್ನೂ 8-9 ಕಿಲೋಮೀಟ್ರ್ ನಾನು ನಮ್ಮ ಮನೆಗೆ ಹೋಗೋಕ್ಕೆ. ಅಂದರೆ ಸಿಟಿಯಲ್ಲಿ ಮನೆ ಐತೆ. ಇವಾಗ ಸಿಟಿಯಲ್ಲಿ ಮನೆಯವರು ನಮ್ಮ ಆಕಾಶ ಅಂತ ನೋಡಿರ್ತಾರೆ, ಒಂದು ವಿಡಿಯೋದಲ್ಲಿ ಕಾಣಿಸಿರ್ತಾನೆ. ಅವ್ರು ಇಲ್ಲೇ ಇರೋದಲ್ವಾ. ಅವನು ಇವಾಗ ಬೆಂಗಳೂರಲ್ಲಿದ್ದಾನೆ. ಅವರ ಪಪ್ಪಾರೋದು ಇರ್ತಾರಲ್ಲ, ಪಾಪ ಮಮ್ಮಿ ಅಂದರೆ ನಮ್ಮ ಅಣ್ಣ ವೈನೀರ. ಅವ್ರು ಮಾತಾಡ್ಸ್ಕೊಂಡು ಹೋಗೋನು. ಅವ್ರು ನಮ್ಮ ಮನೆ ಅವ್ರ ಪಾಪು ಹುಷಾರಲ್ಲೈತೆ. ಪಾಪು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋನು. ನೋಡ್ರಿ ಏನು ಯಾವ್ದು ಕಾಲೇಜ್ ಕಟ್ತಾವ್ರೆ ಇದು ಸಕ್ಕತ್ತಾಗೈತೆ. ಬಿಲ್ಡಿಂಗು ಸೈಕಾಗಿ ಕಟ್ತಾವ್ರೆ. ಯಾವುದು ಅನ್ನಪೂರ್ಣನ ಎಷ್ಟು ಟಾಪ್ ಕಟ್ತಾವ್ರೆ ಯಾವುದು ಗೊತ್ತಿಲ್ಲಪ್ಪ. ಅನ್ನಪೂರ್ಣ ಗ್ರೂಪ್ ಅಂತೆ. ಯಾವ ಗ್ರೂಪ್? ನಾವು ಕಲಿಬೇಕಾರೆ ನಾವು ಇಶ್ಯೂದಲ್ಲೇ 2000 ಇಶ್ಯೂದಲ್ಲೇ ಕಲಿಬೇಕಾರೆ ಬರೀ ಒಂದು 4-5 ಸ್ಕೂಲ್ಗಳೇನೇ ಇತ್ತು ಟಾಪಲ್ಲಿ ನಮ್ಮ ತಾಲೂಕದಲ್ಲಿ. ಮುಂಚೆ ಊರು ಎಲ್ಲೆಲ್ಲೋ ಇತ್ತು. ಈ ಕಡೆ ಎಲ್ಲ ಫುಲ್ ಕಾಡಿದಂಗೆ ಇತ್ತು. ಇವಾಗ ನೋಡಿ ಎಲ್ಲಿ ನೋಡಿದ್ರೆ ಎಲ್ಲ ಮನೆಗಳು, ಪ್ಲಾಟ್ಗಳು, ಮನೆಗಳು ನೋಡಿ. ಇನ್ನೂ 12 ಕಿಲೋಮೀಟ್ರು. ಕಲ್ಲು ಮೇಲೆ ಎತ್ಬಿಟ್ಟವ್ರೆ. ಕೆಳಗಡೆ ಹಾಕೋದು ಮೇಲೆ ಎತ್ಬಿಟ್ಟವ್ರೆ ಕಲ್ಲನ್ನ. ಬರೋಲ್ಲ, ಏನೇನೋ ಮಾಡ್ತಾರಪ್ಪ ವಿಚಿತ್ರವಾಗಿ. ರೋಡ್ ಕಲ್ಲನ್ನ, ಕಿಲೋಮೀಟರ್ಸ್ ಕಲ್ಲನ್ನ ಭೂಮಿ ಒಳಗಡೆ ಹಾಕಿದ್ರೆ ಇವ್ರು ಭೂಮಿ ಮೇಲೆ ಇಟ್ಬಿಟ್ಟವ್ರೆ. ನೋಡ್ರಿ ನಮ್ಮೂರು ಮಂದಿನೇ ವಿಚಿತ್ರ. ಏನಂತೀರಿ? ಯಾರು ಇಟ್ಟವ್ರು ಯಾರಿಗೂ ಗೊತ್ತು. ಏನೋ ಈ ಥರ ಹಾಕಿಟ್ಟವ್ರು ಸೈಡಲ್ಲಿ ಈ ಥರ ಗುಂಡು ಗಿಡಗಳು ಹಚ್ಚಕ್ಕೆ ಮಾಡಿರ್ಬೇಕು ಅನಿಸುತ್ತೆ ನನ್ನ ಪ್ರಕಾರ. ಈ ಥರ ಗುಂಡು ಏನೇನೋ ಇಟ್ಬಿಟ್ಟಾರೆ. ಕಟ್ ಮಾಡಿಬಿಟ್ಟು ಸಿಮೆಂಟ್ದು. ಬನ್ನಿ ಪರವಾಗಿಲ್ಲ. ನಾನು ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಸಿಗ್ತೀನಿ ಮತ್ತೆ. ಇದು ನಮ್ಮ ಮನೆ ನೋಡಿ. ಇದು 15 ಸಿಟಿದಲ್ಲಿ ಇರೋದು ಮನೆ. ಬನ್ನಿ ಇವಾಗ ಹೋಗೋಣ. ಇಲ್ಲಿಂದ ತೋಟದ ಮನೆಗೆ ಹೋಗೋಣ. ಎಲ್ಲರೂ ಅಲ್ಲೇ ಇರೋದಲ್ಲ ನಾವು ತೋಟದ ಮನೆಯಲ್ಲಿ. ಇಲ್ಲಿ ಏನು ಬರ್ತಾರೆ ಗೊತ್ತಾಗೈದು ಬರೀ ಲವರ್ಸ್ ಇದೆ. ಪೂಲು ಯಾವುದು ಚಾಟ್ ಪುಲ್ಕದಲ್ಲಿ
ಕಾಲೇಜ್ ಬಂಕ್ ಕೊಡೋದು ಬಂದುಬಿಡ್ತಾರೆ ಈ ಕಡೆ. ನಾವಿದಾಗ ಇಲ್ಲಿ ಏನೂ ಇಲ್ಲಾಗಿತ್ತು ನಮ್ಮ ಏರಿಯಾದಲ್ಲಿ. ಇವಾಗ ನೋಡಿದ್ರೆ ಇಷ್ಟೊಂದು ಬೆಳೆದ್ಬಿಟ್ಟೈತೆ. ನಮ್ಮ ಗೌಡ್ರು ಹೋಗ್ತವ್ರೆ. ಅರೆ ನಮ್ಮ ಫ್ರೆಂಡ್ ಆಕಾಶ್ ಅವ್ರ ಫ್ರೆಂಡ್ ಇದರಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡೋದು. ಗೌಡ್ರು ಅಂತೀವಿ, ಮುಂಚೆಡ್ದು ಅವ್ರು ಗೌಡ್ರು ಅಂತಾರೆ, ನಾವು ಅವ್ರು ಗೌಡ್ರು ಅಂತಲೇ ಕರಿತೀನಿ. ಬನ್ನಿ ನಮ್ಮ ಅಣ್ಣ ಬಾಂಡ್ಗಳು ಹೋಟೆಲ್ ಹತ್ರ ಹೋಗೋಣ. ಸಂಜು ಮಂಜು ಯಾವುದೋ ಚಿಟು ಮುಟುಕು ಗುಂಡುಗಿದ್ದಾರೆ ಬಡ್ಡಿ ಮಕ್ಕಳು. ಬೆಂಗಳೂರು ಬಿಟ್ಬಿಟ್ಟವ್ರೆ ಸವಾಸ. ನಮ್ಮ ಮದುವೆ ಆಗಿಬಿಟ್ಟೈತಲ್ಲ, ಹೆಂಗೋ ಇಲ್ಲೇ ಹೋಟೆಲ್ ಇಟ್ಕೊಂಡು ಲೈಫ್ ಸೆಟ್ಲ್ ಮಾಡ್ಕೊಂಡವ್ರೆ. ಹೋಟೆಲ್ ಹೆಂಗೆ ನಡೀತೈತೆ ಯಾರಿಗೂ ಗೊತ್ತು. ನಾನು ಒಂದು ತಿಂಗಳಿಂದ ಸಿಕ್ಕಿದ್ದೆ. ಒಂದು ತಿಂಗಳಾದಮೇಲೆ ಇವತ್ತು ಇದು ಬರ್ತೈತೆ. ನಮ್ಮ ಹತ್ತನೇ ಊರಲ್ಲಿ ಆಲ್ಮೋಸ್ಟ್ ಇವತ್ತೇ ನೋಡಿ ಒಂದು ಹುಡುಗಿ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತಾರೋ ಗಾಡಿ ಅಂದರೆ ಇವತ್ತೇ ನೋಡಿರೋದು ನೋಡಿ. ಇದುವರೆಗೆ ನಾನು ಎಲ್ಲೂ ನೋಡಿಲ್ಲ ಇದು ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತಾ ಇರೋದು ಗಾಡಿನ ಅಂದ್ಕೊಂಡ್ರೆ ಇವತ್ತೇ ನೋಡಿದ್ರು ಫಸ್ಟ್ ಟೈಮ್. ಅದು ಒಂದು ಹುಡುಗಿ, ಅದು ಅವಳು ನರ್ಸಿಂಗ್ ಓದ್ತಾ ಇರ್ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲಿ ನೋಡಿ ಎಲ್ಲ ಬಿಟ್ಟು ಇಲ್ಲಿ ಸೈಡಲ್ಲಿ ಇದು ನಮ್ಮ ಗ್ರೌಂಡು. ಆಲ್ಮೋಸ್ಟ್ ಮುಂಚೆ ಎಲ್ಲ ಗ್ರೌಂಡಲ್ಲಿ ಕ್ರಿಕೆಟ್ ಆಡೋಕ್ಕೆ ಬರ್ತಿದ್ದೆವು ನಮ್ಮ ಮನೆಯಿಂದ. ಎಲ್ಲ ಪಕ್ಕದಲ್ಲೇ ಇತ್ತಲ್ಲ ಗ್ರೌಂಡು. ಕ್ರಿಕೆಟ್ ಆಗಲಿ ಫುಟ್ಬಾಲ್ ಆಗಲಿ ಎಲ್ಲ ಆಡೋಕ್ಕೆ ಬರ್ತಿದ್ವು ಒಂದು ಟೈಮಲ್ಲಿ. ಇವಾಗ ರೊಕ್ಕದ ಬ್ಯಾಂಡ್ ಹತ್ಬಿಟ್ಟಿವಿ, ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಂದು ಟೈಮ್ ಬರ್ತೈತ್ಲೆ ಹಂಗೆ. ಎಲ್ಲರೂ ಟೈಮ್ ಅನ್ನೋಕ್ಕಿಂತ ರೊಕ್ಕಿದ್ರೆ ಈಗಿನ ಕಾಲದಾಗ ಟೈಮ್ನಾಗ ಜಮಾನ್ಯಾಗ ರೊಕ್ಕಿಲ್ಲ ಅಂದರೆ ಏನೂ ಇಲ್ಲ. ಅಣ್ಣ ಬಂದು ಯಾಕೆ ಹಿಂಗೆ ಹೊಡ್ಯತಾನ ಗಾಡಿನ ಸರಕ್ ಅನ್ಕೋತ. ಬನ್ನಿ ಅವ್ರ ಹೋಟೆಲ್ ಚಾಲೂ ಐತೆ ಬಂದೈತೆ ಗೊತ್ತಿಲ್ಲ ನನಗಂತ್ರೂ. ಅವ್ರಿಗೇನು ಫೋನು ಹಚ್ಚಿಲ್ಲ ಏನೂ ಇಲ್ಲ. ನಾ ಆಲ್ಮೋಸ್ಟ್ ಊರಿಗೆ ಬರ್ಬೇಕಾದ್ರೆ ಯಾರಿಗೂ ಫೋನ್ ಹಚ್ಚಲ್ಲ. ಮೊದಲು ಹಚ್ತಿದ್ನಿ, ಈಗ ಒಟ್ಟು ಹಚ್ಚೋದ ಬಂದು ಮಾಡಿಬಿಟ್ಟೀನಿ. ನಾನು ಪಾಡಿಗೆ ನಾ ಬರ್ತೀನಿ ಹೋಗ್ತೀನಿ. ಸ್ಟಾರ್ಟ್ ಐತೆ ಹೋಟೆಲ್ ಅಣ್ಣ ಬಾಂಡ್ಗಳ್ದು. ನೋಡೋಣ ಏನು ಮಾಡ್ತಾವ್ರೆ. ಲುಡುಕ್ಗಳು ಅಣ್ಣ ಬಾಂಡುಗಳು. ಏನೋ ಅಣ್ಣ ಒಬ್ಬಿದ್ದಾನೆ, ತಮ್ಮ ಎಲ್ಲವನೇ ಅಂತ ಗೊತ್ತಿಲ್ಲ. ನೋಡೋಣ ರೀ ಎಲ್ಲವನಂತ. ತಮ್ಮ ನಮ್ಮದೇ ಹೋಟೆಲ್. ಕಾಲಿಟ್ಟುಬಿಟ್ಟು ಹತ್ತವ್ರು ನಾವು. ನಮಸ್ಕಾರ ಭಾಯ್, ನಮ್ಮ ಬ್ಲಾಗಿಗೆ ಹಾಯ್ರೆ ಮಾಡೋಕ್ಕೋ. ಇಲ್ಲ ನಮಸ್ಕಾರ ಹಾಯ್ರೆ ಮಾಡಲ ನಮ್ಮ ಬ್ಲಾಗಿಗೆ ಸ್ವಲ್ಪ. ನೋಡಿ ಗೈಸ್ ರೊಕ್ಕ ಇಂಪಾರ್ಟೆಂಟ್. ಹಾಯ್ ಬಾಯ್ ಆಮೇಲೆ ನೋಡಿ ಏನಂದೆ ಹಾಯ್ರೆ ಮಾಡ್ತೀವಲ್ಲೋ ನಮ್ಮ ಬ್ಲಾಗಿಗೆ. ಇದೇನೋ ಇದು ನೋಡಿ ಗೈಸ್ ನಮ್ಮದು ಇದು ಉಪ್ಪು. ನಾನೆಲ್ಲ ಸೋಡಾ ಅಂದ್ಕೊಂಡೆ. ಏನೋ ಮುಂಜಾನೆ ಸಂಜೆ ಅಲ್ಲದನ ನೋಡಿ ಗೈಸ್. ಇಲ್ಲಿ ನೋಡಿ ಎಣ್ಣೆ ಯಾವ್ದು ಎಣ್ಣೆ ಹಾಕ್ತಾನೆ ಅನ್ನೋ. ಓಹೋ ಪ್ಯೂರ್ ಎಣ್ಣೆ ಐತಲ್ಲಪ್ಪೋ. ಆ ಬ್ಲ್ಯಾಕ್ ಕಡೆ ಐತಲ್ಲ, ಬ್ಲ್ಯಾಕ್ ಹಾಕಿ ಅಂತಿತ್ತಲ್ಲ, ಅದಕ್ಕೆ ಬ್ಲ್ಯಾಕಾಗಿ ಅಂದ್ಕೊಂಡಿದ್ದೆ. ನೋಡಿದ್ರೆ ಚೆನ್ನಾಗಿರೋ ಎಣ್ಣೆನೇ ಯೂಸ್ ಮಾಡ್ತಾರೆ ಅಣ್ಣ ಬಂಡುಗಳು. ಸಂಜೆ ಅಲ್ಲದನ ಬಾಯ್. ಮುಂಜಾನ ಸಂಜೆ ಅಲ್ಲದನ ಮನೆ ಹೋಗ್ಯಾನೋ. ಇವ್ರು ಯಾರಂತ ಗೊತ್ತಿಲ್ಲ ನನಗೆ. ನಮಸ್ಕಾರಣ್ಣ ಇರಲಿ. ಇಂಥವ್ರೆಲ್ಲ ನೋಡ್ರಿ, ಇಂಥವ್ರ ದೋಸ್ತ್ ನೋಡ್ರಿ. ಇಲ್ಲಿ ಇರೋ ಒಂದು ನಿಮಿಷ ಬಾರ ಇಲ್ಲಿ ಮಂಜನಾ ಇರೋಗೆ ನನ್ನ ಕೆಲಸ ಐತೆ. ಫಸ್ಟ್ ಕೆಲಸ ಮುಗಿಸ್ಕೋಬೇಕು. ಇವ್ರು ಆಮೇಲೆ ಸಿಗೋಣ. ಮಂಜು ಬಾಯ್ ಉಪ್ಪು ನಮ್ಮ ಮನೆಗೆ ಸುಡ್ತೈತಲ್ಲ ಹೋಗಿ. ಮಂಜು ಬಾಯ್ ಸಂಜೆಗೆ ಬರ್ತಾನೆ. ನಾವು ನಮ್ಮ ಊರಾಗ ಟ್ರಾಫಿಕ್ ಆಗತ್ತೈತ್ಲ. ನಾವು ಹೆಡ್ ಹೌದು ಎಲ್ಲಿದ್ರು ಟ್ರಾಫಿಕ್ನಾಗ ಸಾಯ್ಬೇಕು ಜೀವನ. ಏನು ಮಾಡೋಕ್ಕಾಗಲ್ಲ. ಅಣ್ಣ ಮೆತ್ತಗೆ ಬಾರ ನಾವು 2-3 ನಿಮಿಷ ನಿಂತ್ಕೊಂಡು ನೋಡ್ರಿ ನಿಂತ ಜಾಗನ್ಯಾಗ ನಾವು ಹೆಡ್ ಹೌದು. ಈಗ ಪಾರಾಗಿಬಿಟ್ಟು ಬನ್ನಿ ಆ ಹೋಟೆಲಿಂದ. ಬನ್ನಿ ಇದು ನಮ್ಮ ಊರು ಹಳ್ಯಾಳ್ ಸರ್ಕಲ್, ಶಿವಯೋಗಿ ಸರ್ಕಲ್ ಅಂತಾರು ಅವ್ರು. ಹಳ್ಯಾಳ್ ಸರ್ಕಲ್ ಅಂತಾರು. ಇವಾಗ ಅಂಬೇಡ್ಕರ್ ಸರ್ಕಲ್ ಆದಮೇಲೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹಿಡಿದು ನಮ್ಮ ತೋಟಕ್ಕೆ ಹೋಗ್ಬಿಡೋದು ಅಲ್ಲಿ. ಇವಾಗ ನಮ್ಮ ಏರಿಯಾ ಎಕ್ಸಿಟ್ ಹತ್ರ ಇದ್ದೀನಿ. ನಾವು 3 ದೇವಸ್ಥಾನ ತೋರಿಸ್ಕೊಂಡು ಬರ್ತೀನಿ. ಹತ್ತನೇದು ಶ್ರೀ ಸಿದ್ದೇಶ್ವರ ಸಂಗೊಳ್ಳಿ ದೇವಸ್ಥಾನ. ಸಿದ್ದೇಶ್ವರದು ದೇವಸ್ಥಾನ ಎಲ್ಲ ಇದೆ ಲೆಫ್ಟ್ ಸೈಡಲ್ಲಿ. ನಾನು ಸ್ನಾನ ಮಾಡಿಲ್ಲವಲ್ಲ, ಆಚೆ ಕಡೆಯಿಂದ ಕೈ ಮುಕ್ಕೊಂಡು ಹೋಗ್ಬಿಡ್ತೀನಿ. ಇದೆ ನೋಡಿ ಆಲ್ಮೋಸ್ಟ್ ಏಪ್ರಿಲ್ ಮೇ ತಿಂಗಳಲ್ಲಿ ಜಾತ್ರೆ ನಡೆಯುತ್ತೆ. 5 ದಿವಸ ಅದ್ದೂರಿ ಜಾತ್ರೆನೇ. ರಥೋತ್ಸವ ಅದು ಇದು ಎಲ್ಲ ಇರುತ್ತೆ. ನಾಟಕಗಳು ಎಲ್ಲ ಆಟ ಆಡೋದು ಏನೇನೋ ಇರುತ್ತೆ ಗೈಸ್. ಆಲ್ಮೋಸ್ಟು ನಾನು ಒಂದೊಂದು ವರ್ಷ ಬಂದಿರ್ತೀನಿ, ಒಂದೊಂದು ವರ್ಷ ಬರೋಲ್ಲ. ಇಲ್ಲೆಲ್ಲ ಫುಲ್ ಇವಾಗೆಲ್ಲ ಬಿಲ್ಡಿಂಗ್ಗಳು ಕಟ್ತಾಯಿದ್ರು. ಅಲ್ಲಿವರೆಗೂ ಅಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿಂದ ಇದ್ರದ್ದು ಏನೇನೋ ಮಾಡ್ತಾರೆ. ಒಟ್ಟಿನಲ್ಲಿ ಪೂಜೆ ಗೀಜೆ ಚೆನ್ನಾಗಿರುತ್ತೆ. 5 ದಿವಸ ಮಾತ್ರ. 5 ದಿವಸ ಅಂತ ಹೇಳ್ತಾರೆ. ಬಾರಣ ಹಾರು ನೋಡಿಬೇಡ ಆ ಥರ. ಇದು ಕಿತ್ತೂರು ಇದನ್ನು ಕಿತ್ತೂರಾಣಿ ಅಂತ ಇದ್ದೀನಿ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇದು. ಇಲ್ಲಿಂದ ಒಂದೇ ರೋಡ್. ಇನ್ನೂ 7 ಅಲ್ಲ, ಇನ್ನು 5 ಕಿಲೋಮೀಟ್ರ್ ಸಿಟಿ. ಇನ್ನೂ 1 ಕಿಲೋಮೀಟ್ರ್ ಹೋದರೆ ಮುಗಿದೋಗುತ್ತೆ. ಅಲ್ಲಿಂದ ಒಂದು 4-5 ಕಿಲೋಮೀಟ್ರಲ್ಲಿ ನಮ್ಮ ಮನೆಗೆ ಹೋಗ್ಬಿಟ್ಟು ಹೋಗೋಣ. ನಾವು ಕೆಟ್ಟ ಬಿಸಿಲೈತೆ ಅಂತ ಕಬ್ಬಿನ ಹಾಲು ಕುಡಿದ್ನಿ. 2 ಗ್ಲಾಸ್ ಕುಡಿದ್ನಿ 20 ರೂಪಾಯಿ. ಬೆಂಗಳೂರಿನಾಗಿದ್ರೆ 45 ರೂಪಾಯಿ ಆಗ್ಬಿಡ್ತೈತೆ. ಇಲ್ಲಿ ಗ್ಲಾಸಿಗೆ ಇಷ್ಟು ರೂಪಾಯಿ. 1 ಗ್ಲಾಸಿಗೆ 10 ರೂಪಾಯಿ ಬರೀ. ನೋಡಿರಿ ರೇಟ್ ಭಾರಿ ಇತ್ತು.
ಜ್ಯೂಸ್ ಅಂದ್ರೆ ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ಫುಲ್ ಹೊಟ್ಟೆ ತುಂಬಿಟ್ಟೈತಿ. ಈಗ ಮನೆಗೆ ಏನೋ 4-5 ಕಿಲೋಮೀಟ್ರ್ ಹೋಗ್ಬೇಕು. ಹೋಗೋಣ ಬರ್ರಿ ಹಂಗೆ. ಗಾಯ್ಸ್ ಇವಾಗ ತೋಟದ ಹತ್ರ ಬಂದಿದ್ದೀನಿ. ಇನ್ನೂ 1.5-2 ಕಿಲೋಮೀಟ್ರ್ ತೋಟೈತೆ. ಅಂದರೆ ಇಲ್ಲಿ ಮುಂದೆ ಕಾಣ್ತಾ ಇರೋದು ದ್ರಾಕ್ಷಿ ಪ್ಲಾಟ್ ನಮ್ಮದೇ ಅಲ್ವಾ. ಇಲ್ಲಿ ಅಣ್ಣ ಬಾಂಡ್ ಇಂಡಿಕೇಟ್ರ್ ಹಾಕಿ ನೀವು ಏನು ಈ ಥರ ಬರ್ತಾವಣ್ಣ ಅಣ್ಣ ಬಾಂಡ್ ಈ ರೇಂಜಲ್ಲಿ ಇಂಡಿಕೇಟ್ರ್ ಹಾಕೊಂಡೇ ಬಂದಿದ್ದೀನಿ ಅಲ್ಲಿಂದ. ಆ ಕಡೆ ಇದನ್ನ ಇದೆಲ್ಲ ಅಲ್ಲೊಂದು ಮೇನ್ ರೋಡ್ ಅಲ್ಲಿರೋದು. ಇದು ಪ್ಲಾಟ್ ಒಳಗಡೆ ಹಿಂಗೆ ಹೋಗೋದಲ್ಲ. ಇಲ್ಲಿ ಟಕ್ಕಣ್ಣವ್ರು ಪ್ಲಾಟ್ಗಳು ಮಾಡಿಬಿಟ್ಟವ್ರೆ. ಫಸ್ಟಿಗೆ ಬರೀ ಇದು ಗುಡ್ಡನೇ ಇತ್ತು ಗೈಸ್. ಇದು ಈ ಜಾಗ ಏನಿಲ್ಲ ಇತ್ತು ನಮ್ದಷ್ಟು ಬಿಟ್ಟರೆ. ಈ ಕಡೆ ಎಲ್ಲ ಲೆಫ್ಟ್ ಸೈಡಲ್ಲಿರೋದೆಲ್ಲ ನಮ್ಮ ತೋಟನೇ. ತೋಟ ಅಂದರೆ ದ್ರಾಕ್ಷಿ ಪ್ಲಾಟ್ ಇತ್ತು. ಈ ಕಡೆ ತೆಗೆದುಬಿಟ್ಟವ್ರೆ. ಇವಾಗ ಆ ಸೈಡ್ ಮಾತ್ರ ಇದೆ. ಇದೊಂದು 12 ಎಕರೆ ಇರೋದು ಅನಿಸುತ್ತೆ. ನನಗೆ ಗೊತ್ತಿಲ್ಲ ಎಷ್ಟು ಎಕರೆ ಇದೆ ಅಂತ. ನೋಡಿರಿ ಈ ಕಡೆ ಎಲ್ಲ ಖಾಲಿನೇ ಬಿದ್ದುಬಿಟ್ಟೈತೆ. ಇಲ್ಲೊಂದು ಚಿಕ್ಕದೊಂದು ಮನೆ ಇರೋದಷ್ಟೇ. ಅಂದರೆ ಟ್ಯಾಕ್ಟ್ರ್ ನಿಲ್ಸೋಕ್ಕೆ ಬಿಟ್ಟರೆ ಬಂದುಬಿಟ್ಟು ಕೆಲಸಕ್ಕೆ ಬಂದಾಗ ತೋಟದಲ್ಲಿ ಸುಮ್ಮನೆ ಬೇಕಲ್ಲ, ಅದಕ್ಕೆ. ಇಲ್ಲೊಂದು ಸ್ಕೂಲ್ ಒಂದು ಇದೆ ನೋಡಿ, ಹೌಜಿಕರ ಮಠದ್ದು. ಇದು ಸ್ಕೂಲು ಮಠ ಒಂದು ಇದೆಯಲ್ಲ ಅದ್ರದ್ದು. ಬಿಟ್ರೆ ನೋಡ್ರಿ ನಮ್ಮ ಕಡೆ ಬಯಲುಸೀಮೆ ಹೆಂಗಿರುತ್ತೆ. ಪೂರ್ತಿ ಇದೆಲ್ಲ ಕಿನಾಲ್ ಇರೋದು. ಮಧ್ಯೆ ಇರೋದು ಎಲ್ಲ ಕಿನಾಲು. ಫುಲ್ ದೊಡ್ಡದು ಕಿನಾಲು. ಮುಂಚೆ ಇಲ್ಲಿ ಡಿವೈಡರ್ ಏನೂ ಇಲ್ಲ ಆಗಿತ್ತು. ಆದರೆ ಇದುವರೆಗೆ ಯಾರ್ದು ಏನು ನಮಗೇನೂ ಆಗಿಲ್ಲ. ಯಾರಿಗೇನು ನಮ್ಮ ತೋಟದಲ್ಲಿ ಆಗಿರೋ ಏನೂ ಆಗಲಿ. ಇದು ಬ್ರಿಡ್ಜ್ ಇದನ್ನು ಕಟ್ಬಿಟ್ಟಿದ್ರೆ ಫುಲ್ ಆಳಾಗೈತೆ. ಇದು ಹೇಳಿದ್ರೆ 30 ಅಡಿ ಆಳಿರೋದು ಇದು ಕಿನಾಲು ಅಷ್ಟೊಂದು. ಆದರೆ ನಮ್ಮದು ತೋಟದಲ್ಲಿ ಮಳೆಗಾಲ ಟೈಮಲ್ಲಿ ಮಾತ್ರ ಚೆನ್ನಾಗಿ ಕಾಣುತ್ತೆ ನೋಡಿ. ಏನು ಸೈಕ ಕಾಣುತ್ತೆ ಗೊತ್ತಾ ಆ ಟೈಮಲ್ಲಿ. ಎಲ್ಲ ಕಡೆ ಹಚ್ಚ ಹಸಿರಾಗಿರುತ್ತೆ ಅಷ್ಟೇ. ಬಿಟ್ಟರೆ ಸಿಕ್ಕಾಪಟ್ಟೆ ಬಿಸಿಲು ಈ ಟೈಮಲ್ಲಿ. ಏನು ಮಾಡ್ತೀರಾ, ಅಷ್ಟೊಂದು ಬಿಸಿಲೈತೆ. ಯಾರೋ ಅಣ್ಣ ಬಂದು ಹುಚ್ಚ ಹೋಯ್ತವನೆ ನಿಂತ್ಕೊಂಡು. ಯಪ್ಪ ಏನು ಬಿಸಿಲು ಅಂದರೆ ಬಿಸಿಲುಪ್ಪ. ಆ ಕಡೆ ಎಲ್ಲ ನಮ್ಮ ಊರೆಲ್ಲರೂ ಕಸ ತಂದುಬಿಟ್ಟು ಅಲ್ಲಿ ಹೋಗಿತಾರೆ ನೋಡಿ. ಅಂದರೆ ನಂದಗಾಂವ್ ಊರದು ಹಳ್ಳಿದು ಮಾತ್ರ ತಂದುಬಿಟ್ಟು ಹೋಗ್ಯೋದು. ಈ ಕಡೆ ರೈಟ್ ಸೈಡಲ್ಲಿ ಹೋದರೆ ನಮ್ಮ ಊರು ಕೆರೆ ಆಲ್ಮೋಸ್ಟ್ ಎಷ್ಟು ದೊಡ್ಡದೈತೆ ಅಂದರೆ ಒಂದು 30 ಎಕರೆ ಇರೋದು ಕೆರೆ. ಒಂದು ಕೆರೆಯಲ್ಲಿ ದೇವಸ್ಥಾನ ಲಕ್ಕೋ ದೇವಸ್ಥಾನ ಇರೋದು. ಇಲ್ಲಿಗೆ ನಮ್ಮ ರೋಡ್ ಎಂಡ್ ಆಗಿಬಿಡುತ್ತೆ. ಬಿಟ್ಟರೆ ಊರಲ್ಲಿ ಹೋಗೋಕ್ಕೆ ಈ ಕಡೆಯಿಂದ ಹೋಗ್ಬೋದು. ಇದು ಎಷ್ಟು ದೊಡ್ಡ ಬ್ರಿಡ್ಜ್ ಐತೆ ನೋಡಿರಿ. ಒಂದು 40-50 ಅಡಿ ದೊಡ್ಡ ಬ್ರಿಡ್ಜ್ ಇರೋದು, ಕೆನಾಲ್ ಬ್ರಿಡ್ಜು. ನೀರು ಬರುತ್ತೆ. ಯಪ್ಪ ಇಲ್ಲಿಂದ ನಮಗೆ ಕಚ್ಚಾ ರೋಡಿನೂ ಒಂದು ಅರ್ಧ ಕಿಲೋಮೀಟ್ರ್ ಇರೋದು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಎಲ್ಲ ಏನೋ ಬಿತ್ತು ಗೈಸ್ ಗಾಡಿದು. ಇರಿ ನೋಡೋಣ. ಗಾಡಿದು ಏನೋ ಬಿತ್ತಿದ್ದು ನಮ್ಮ ಮನೆಗೆ. ಅದಕ್ಕೆ ಕರೀದಾಗ್ಬಿಟ್ಟೈತೆ ಕೈದು. ಓಹೋ ಅಯ್ಯಪ್ಪ. ಇದ್ರದ್ದು ಇದು ಫೆವಿಕ್ವಿಕ್ ಹಾಕಿ ಅಂಟಿಸ್ಬಿಡೋಣ. ಹೋಗಿಬಿಟ್ಟೈತೆ ಅನಿಸುತ್ತೆ ಇದು. ಈ ಕಡೆದು ಐತೆ. ಈ ಕಡೆದು ಕ್ಯಾಪ್ ಹೋಗ್ಬಿಟ್ಟೈತೆ ಅದ್ರ. ಬನ್ನಿ ಹೋಗೋಣ. ಇಲ್ಲಿ ಸೋಲಾರ್ ಪ್ಲಾಂಟು ಹಾಕಿಬಿಟ್ಟಿದ್ದಾರೆ ನೋಡಿ. ನಮ್ಮ ಮನೆ ಪಕ್ಕದ ಅಂದರೆ ನಮ್ಮ ತೋಟ ಪಕ್ಕದವ್ರದ್ದು ಇರೋದು. ಸಾರಿ, ಇದು ಗೋರ್ಮೆಂಟ್ ಬಾವಿದಿದು. ಬಾವಿ ಇರೋದಲ್ಲ ಅದು, ಕೆರೆ ಪಕ್ಕದಲ್ಲೇ ಗೋರ್ಮೆಂಟ್ ಬಾವಿ. ನೋಡ್ರಿ ಹೆಂಗೈತೆ. 1 ಕಿಲೋಮೀಟ್ರ್ವರೆಗೆ ಇದು ಬ್ರಿಡ್ಜ್ ಇರೋದು. ಅಲ್ಲಿ ಗುಡ್ಡದಲ್ಲಿರೋದು, ಅಲ್ಲೂ ನಮ್ಮ ಮನೆಯೇ ಇರೋದು. ಎಲ್ಲರೂ ಹೆಚ್ಚನ್ನು ಚಿಲ್ಲೆ ಇರೋದಲ್ವ ತೋಟದ ಮನೆಯಲ್ಲಿ. ಇಲ್ಲಿ ಬಿಟ್ಟರೆ ನಾವು ಹುಡುಗರು ನೈಟ್ ಹೊತ್ತಿನಲ್ಲಿ ಇಲ್ಲಿ ಮಣ್ಕೊಳಕ್ಕೆ ಹೋಗ್ತೀವಿ. ಇಲ್ಲಿಂದ 1.5 ಕಿಲೋಮೀಟ್ರು. ಏನೋ ನಮ್ಮ ಕಾರ್ತಿಕ್ ಭಾಯ್ ಅವರು ಜೋಳ ಮುರಿದ್ಬಿಟ್ಟವ್ರೆ. ಇದು ನಮ್ಮ ಫ್ರೆಂಡ್ ಹೊಲ ಇರೋದು. ಇದು ಜೋಳ ಎಲ್ಲ ತೆಗೆದು ಹೋಗಿಬಿಟ್ಟವ್ರೆ ನೋಡಿರಿ ಬಿಸಿಲಿಗೆ. ಇವಾಗಲೇ ನೋಡಲಿ ಅಂತ ನಮ್ಮ ಮನೆ ಬಂತು ನೋಡಿ ಗೈಸ್. ಇವಾಗ ತೋಟದಲ್ಲಿರೋ ಮನೆ ಇದು. ಕೆಳಗಡೆ ಮುಂಚೆ ಎಲ್ಲ ಹಳ್ಳದಲ್ಲಿ ಹೋಗೋಕ್ಕೆ ಜಾಗ ಇತ್ತು. ಇವಾಗೆಲ್ಲ ಹಳ್ಳ ಸ್ವಲ್ಪ ಇದನ್ನು ಮಾಡಿಬಿಟ್ಟು ಇವ್ರ ಜಾಗ ನಮ್ಮ ಜಾಗ ತಗೊಂಡ್ಬಿಟ್ಟು ರೋಡ್ ಮಾಡಿಬಿಟ್ಟವ್ರೆ. ಅಂದರೆ ಏನು ಡಾಂಬರ್ ರೋಡೇನೆಲ್ಲ ಕಚ್ಚಾ ರೋಡೆ. ನಮ್ಮ ಮನೆ ಬಂತು ನೋಡಿ ಗೈಸ್. ಅಂತೂ ಇಂತೂ ನಮ್ಮ ದನಗಳು ಆ ಕಡೆ ಈ ಕಡೆ ಇದಾವೆ ನೋಡಿ. ನಮ್ಮ ಅಣ್ಣವ್ರು ಬಂದುಬಿಟ್ಟವ್ರೆ. ನಮ್ಮ ಇವ್ರು ಯಾರು ಕೂತ್ಬಿಟ್ಟವ್ರೆ. ಈ ಕಡೆ ಗಾಡಿ ನೆರಳಲ್ಲಿ ಹಚ್ಚಿಬಿಡೋಣ. ಪದ್ದಶ್ರೀ ಬಿಸಿಲು ಸಿಕ್ಕಾಪಟ್ಟೈತೆ. ಏನು ಮಾಡೋದು. ಇರಿಗೆ ಸಿಗ್ತೀನಿ ಇವಾಗ. ಇದು ಇವಾಗ ಹೋಗ್ತಾ ಇದ್ದೀನಿ ಮತ್ತೆ ಸಿಟಿ ಕಡೆ. ಏನಪ್ಪ ಇವ್ರು ಯಾರಂತ ನನಗೆ ಗೊತ್ತಾಗ್ತಲ್ಲ. ಅವ್ರು ಯಾರಂತಂದ್ರೆ ನನಗೇನು ಗೊತ್ತು. ನೋಡಿರಿ ಏನು ಇವಾಗ ಸಂಜೆ ಆಗೈತೆ. ವೆದರ್ ಸ್ವಲ್ಪ ಪರವಾಗಿಲ್ಲ ಡೌನ್ ಹಾಕೊಂಡು ಮಲ್ಕೊಂಡು ಎದ್ಬಿಟ್ಟು ಬಂದಿದ್ದೀನಿ. ಇನ್ನು ಸ್ನಾನಾಗಿನೊಂದು ಏನೂ ಮಾಡಿಲ್ಲ ಕೈ. ಮನೆಗೆ ಬಂದರೆ ಸೋಂಬೇರಿಗಳು ನೋಡಿ. ಏನು ಮಾಡ್ತೀರ. ಬೆಂಗಳೂರಲ್ಲಾದರೂ ಡೈಲಿ ಕಂಪಲ್ಸರಿ ಬೆಳಗ್ಗೆ ತಕ್ಷಣ 5 ಗಂಟೆಗೆ ಸ್ನಾನ ಮಾಡೋನು. ಇವತ್ತೇನೋ ಸ್ನಾನನೇ ಮಾಡಿಲ್ಲ. ತಿಂದಿದ್ದೀನಿ, ಬಿದ್ಕೊಂಡಿದ್ದೀನಿ. ತಿನ್ನೋದು, ಬಿದ್ಕೊಳ್ಳೋದು ಅಷ್ಟೇ ಕೆಲಸ. ಚೂರು ಕೆಲಸ ಐತೆ. ಸಿಟಿ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ 4-5 ಕಿಲೋಮೀಟ್ರು. ಏನು ಮಾಡೋಕ್ಕಾಗಲ್ಲ ಗೈಸ್. ಹೋಗ್ತಾ ಇರಬೇಕು, ಬರ್ತಾ ಇರಬೇಕು, ಸುತ್ತಾಡ್ತಾ ಇರಬೇಕು. ಅವನ ಅಪ್ಪನ ತಿಂದಿಲ್ಲ ಬಿಟ್ಟಿಲ್ಲ. ನಮ್ಮ ಅಪ್ಪ ಮಾಡಿರೋದು ಆಸ್ತಿ ನಾನೇ ತಿಂದಿಲ್ಲ. ನಾನು ದುಡಿತಾ ಇದ್ದೀನಿ, ನಾನು ತಿಂತಾಯಿದ್ದೀನಿ ಅಷ್ಟೇ. ಹೆಂಗೈತೆ ಡೈಲಾಗ್ ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ಇದಕ್ಕೆ ಸಿಗ್ತೀನಿ. ನಮ್ಮ ಊರ ಕಡೆ ಹೆಣ್ಮಕ್ಳು ನೋಡಲ್ಲ ಇಲ್ಲಿ ಕಳಿಸಿದ್ರಿ ಮ್ಯಾಗ ಹೆಂಗೆ ಕಾಣ್ತಾರೆ. ರಿಕ್ಷಾದಾಗ ಕುತ್ಕೊಂಡು ಆರಾಮ್ಸ್ರಿ ಹೊಂಟವ್ರು. ಈ ರಿಕ್ಷಾದಾಗ ನಾನು ಮೊದಲು ಭಾಳ ಸಲ ತಿರುಗಾಡೇನು ಗೈಸ್.
ಮುಂಚೆ ನಮ್ಮೂರಿಗೆ ಬಸ್ ಅಪರೂಪ ಇರ್ತಿತ್ತು. ಇವಾಗ ಬಸ್ಗಳಿದ್ದಾವೆ, ಗಂಟೆಗೆ ಒಂದು ಬಸ್ ಇರೋದು ಇವಾಗ ನಮ್ಮ ಊರು ತೋಟದ ಕಡೆ ಊರ ಕಡೆ ಹೋಗೋದು ಕಡೆ. ಮುಂಚೆ ನಾವು 10 ರೂಪಾಯಿ 5 ರೂಪಾಯಿ ಈ ಥರ ಕೊಟ್ಕೊಂಡೆ ಆಟೋದಲ್ಲಿ ಸಿಟಿಯಿಂದ ಇದ್ರ ಕಡೆ ಹೋಗ್ತಿದ್ದೆ. ಅಂದರೆ ತೋಟದ ಮನೆ ಅಲ್ಲೇ ಇರ್ತಿದ್ದು. ಅப்புறம் ತೋಟಕ್ಕೆ ಬರಬೇಕಾದ್ರೆ ಎಲ್ಲರೂ ಸೈಕಲ್ ಮೇಲೆ 4-5 ಕಿಲೋಮೀಟ್ರು ಸಂಡೇಗೊಮ್ಮೆ ರಜೆ ಇದ್ದಾಗ ತೋಟಕ್ಕೆ ಬರೋದು, ಆಟ ಆಡೋದು, ಅದು ಇದು ಮಾಡೋದು. ಅವಾಗ ಇಲ್ಲಿದ್ದಾಗ ಪಕ್ಕದಲ್ಲಿ ಅಲ್ವಾ 5 ಕಿಲೋಮೀಟ್ರ್ ಸೈಕಲ್ ಮೇಲೆ ಬರೋರು. ಬರ್ತಾ ಅಲ್ಲಿಂದ ಯಾವುದು ಲಂಡ ತೊಗೊಂಬರ್ತಿದ್ದೆ. ಅಂದರೆ ಲಂಡ ಅಂದರೆ ಜೋಳ ಮೆಕ್ಕೆಜೋಳ ರಾಶಿ ಮಾಡಿದ್ಮೇಲೆ ಅದ್ರ ಉಳಿಯತ್ತಲ್ಲ, ಅದು ಇಲ್ಲಿಗೆ ಬಿಸಿನೀರು ಕಾಯಿಸೋಕ್ಕಂತ ನಾವು ಬಾಯ್ಲರಲ್ಲಿ ಬಿಸಿನೀರಿಗೋಸ್ಕರ ಲಂಡ ಚಿಲ್ಲು ಸೈಕಲ್ ಮೇಲೆ ಹಿಂದೆ ಕ್ಯಾರಿಯರ್ ಮೇಲೆ ಇಟ್ಕೊಂಡು ಬಂದುಬಿಡೋರು ಆ ಟೈಮಲ್ಲಿ ಚಿಕ್ಕವರಿದ್ದಾಗಲೇ ಮಜಾ ಬೇರೆ ಗೈಸ್. ಇವಾಗ ಏನಿಲ್ಲ, ದೊಡ್ಡವರಾದ್ಮೇಲೆ ಯಾವ ಮಜಾ ಇಲ್ಲ, ಏನಿಲ್ಲ ಗೈಸ್. ಬರೀ ದುಡ್ಡು ಅವನ ಹಾಕೊಂಡು ರೊಕ್ಕ ಎಟ್ಟ ಬೇಕಲ್ಲೇ ರೊಕ್ಕ ಅಂದ್ಕೊಂಡು ಸಾಯ್ತಾಯಿದ್ದೀವಿ. ರೊಕ್ಕದಿಂದ ಏನೋ ಎಲ್ಲರೂ ರೊಕ್ಕಗೋಸ್ಕರ ಸಾಯ್ತಾ ಇರೋದು, ಪಟ್ಟೆಗೋಸ್ಕರನೇ ಸಾಯ್ತಾ ಇರೋದು. ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಸ್ವಾರ್ಥ ಜೀವನ ಆಗಿಬಿಟ್ಟೈತೆ ಇವಾಗ. ಆದರೆ ಮುಂಚೆ ಚಿಕ್ಕವರಿದ್ದಾಗಲೇ ಎಷ್ಟು ಸಖತ್ತಾಗಿತ್ತಲ್ಲ, ಆರಾಮಾಗಿ ಏನು ಮಾಡಿದ್ರೂ ಬಯಸ್ಕೊಳ್ಳೋಕೆ ರೆಡಿ ಇದ್ದು. ಆ ಟೈಮಲ್ಲಿ ಏನಿಲ್ಲ. ಇವಾಗ ಏನಾದರೂ ಮಾಡೋಕೆ ಹೋದ್ರೂ ಏನಾದರೂ ಅಂತಾರೇನಂತ ಭಯ ಆಗಿಬಿಟ್ಟೈತೆ. ಆ ಥರ ಆಗಿಬಿಟ್ಟೈತೆ ನಮಗೆಲ್ಲರಿಗೂ. ದೊಡ್ಡವರಾದ ಏನೋ ಒಂದು ಬಂದುಬಿಡುತ್ತೆ ಅದು ಮೈಂಡಲ್ಲಿ, ತಲೆಯಲ್ಲಿ. ಏನು ಮಾಡೋಕ್ಕಾಗಲ್ಲ ಗೈಸ್. ಸಿಗ್ತೀನಿ ಮತ್ತೆ ಯಾವ್ದು ಡೈಲಾಗ್ ನೆನಪು ಬಂದರೆ. ಗೈಸ್ ಇದು ನಮ್ಮ ಮನೆಯಲ್ಲಿ ಫಸ್ಟು ನಮ್ಮ ಓಡಾಡ್ತಿರೋ ಹಳೆಯ ನೆನಪುಗಳು, ಚಿಕ್ಕ ವಯಸ್ಸಲ್ಲಿ ಆಟ ಆಡೋದು, ಅದು ಇದು ತುಂಬ ಹಳೆಯ ನೆನಪುಗಳಿರೋದು. ಆ ಕಡೆ ನಮ್ಮ ಅಣ್ಣಗಳದೊಂದು ರೂಮ್ ಮಾಡ್ಕೊಟ್ಟಿದ್ರು. ಆದರೆ ನಮ್ಮ ಮಾವಗಳ ಫ್ರೆಂಡ್ಸು ಅಲ್ಲಿ ಬರೋದು. ಮನೆಯಿಂದ ಒಂದು 100 ಮೀಟ್ರ್ ಆಗ್ತಿತ್ತು. ಸಿಕ್ಕಾಪಟ್ಟೆ ನೆನಪುಗಳು ಈ ಏರಿಯಾದಲ್ಲಿ. ಅಲ್ಲಿಂದ ನಮ್ಮ ಮನೆಯಿಂದ ಫುಲ್ ಈ ಕಡೆವರೆಗೂ ಏನೋ ಒಂಥರ ಥ್ರಿಲ್ ಗೈಸ್. ಈ ಏರಿಯಾದಲ್ಲಿ ಓಡಾಡ್ತಾ ಇದ್ದರೆ ಚಿಕ್ಕ ವಯಸ್ಸಲ್ಲವರು ಆಟ ಆಡೋದು, ಅದು ಇದು ಕ್ರಿಕೆಟ್ ಆಗಲಿ, ಏನೋ ಒಂದು ಕ್ರಿಕೆಟು, ಫುಟ್ಬಾಲು, ಏನೋ ಚಿನ್ನಿದಂಡು, ಏನೋ ಯಾವುದಾದ್ರು ಕಟ್ಟಿಗೆ ಆಟ, ಅದು ಕಲ್ಲಿ ಮೇಲೆ ಆಟ ಆಡೋದು. ಇವಾಗ ಏನೂ ಇಲ್ಲ. ಮುಂಚೆ ಇದೆಲ್ಲ ಡಾಂಬರ್ ರೋಡ್ ಇತ್ತು, ಇವಾಗೆಲ್ಲ ಕಾಂಕ್ರೀಟ್ ರೋಡ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿಂದ ನಮ್ಮ ಮನೆಯಿಂದ 1.5 ಕಿಲೋಮೀಟ್ರು ಸ್ಕೂಲು. ಕಾಲೇಜ್ಗೆ ನಾನು ಆ ಕಡೆ ಹೋಗ್ತಿದ್ದೆ. ಆಲ್ಮೋಸ್ಟ್ ಇಲ್ಲಿಂದ 3 ಕಿಲೋಮೀಟ್ರು ಸೈಕಲ್ ಮೇಲೆ ಹೋಗ್ತಿದ್ದು. ಇಲ್ಲೇ ಆವಾಗಲೂ ಸೈಕಲ್ ಮೇಲೆ ಹೋಗ್ತಿತ್ತು. ಇಲ್ಲೇ ಸರ್ಕಾರಿ ಇದ್ರದ್ದು ಸರ್ಕಾರಿ ಸೈಕಲ್ ಕೊಟ್ಟಿದ್ರಲ್ಲ ಅದ್ರ ಮೇಲೆ. ಇದು ಲೋಕಾಪುರ ಕಾಲೇಜು ರೈಟಲ್ಲಿರೋದು ನಮ್ಮ ಸ್ಕೂಲ್. ಇದು ಜಯದೇ ಬರುತ್ತೆ ನಮ್ಮದೇ, ಮಧ್ಯ ರೋಡ್ ಇರೋದು. ಆ ಸೈಡಲ್ಲಿರೋದು ಇನ್ನೊಂದು 1/2 ಕಿಲೋಮೀಟ್ರ್ ಐತೆ ಸ್ಕೂಲು. 1/2 ಕಿಲೋಮೀಟ್ರಲ್ಲ, ಒಂದು 400 ಮೀಟ್ರ್. ಮುಂಚೆ ಒಂದು ಅಂಗಡಿಗೆ ಏನೂ ಇರ್ತಿಲ್ಲ ಗೈಸ್. ಇವಾಗ ಪಾನಿಪುರಿ, ಬೇಲ್ಪುರಿ, ಚಾಟ್ಸು, ಅದು ಇದು ಎಲ್ಲ ಮಾಡಿಬಿಡ್ತಾರೆ ಸೈಡಲ್ಲಿ. ಇದೇ ನೋಡಿ ಗೈಸ್ ನಮ್ಮ ಸ್ಕೂಲು. ಮುಂಚೆ ಏನೂ ಇಲ್ಲಾಗಿತ್ತು, ಇವಾಗೆಲ್ಲ ಗಿಂಪೌಂಡ್ ಎಲ್ಲ ಕಟ್ಟಿಬಿಟ್ಟಿದ್ದಾರೆ. ಕಾಲೇಜು ಅದು ಇದು ಅಂದ್ಕೊಂಡು ಎಲ್ಲ ಸ್ಕೂಲ್ ಬಿಟ್ಟೈತೆ ಅನಿಸುತ್ತೆ. ಒಳಗಡೆ ಎಲ್ಲ ಬಿಡೋಲ್ಲ ಯಾರಿಗೂ. ಆಲ್ಮೋಸ್ಟು ಹೊರಗಡೆಯಿಂದ ತೋರಿಸ್ತೀನಿ ನೋಡಿ ಗೈಸ್. ಜಾಧವ್ಜಿ ಶಿಕ್ಷಣ ಸಂಸ್ಥೆ, ನಮ್ಮ ಹೆಸರು ಜಾಧವ್ಜಿ ಐತೆ. ಒಳಗಡೆ ಬಿಡ್ಬೇಕಾದ್ರೆ ಪರ್ಮಿಷನ್ ಬೇಕಾಗುತ್ತೆ ಅಷ್ಟೇ. ಇವಾಗ ಈ ಟೈಮಲ್ಲಿ ಎಷ್ಟಾಯ್ತು, 5:15 ಗಂಟೆ ಆಯ್ತಾ? ಇಲ್ಲ, ಇವಾಗ 5 ಗಂಟೆ. ಬೇಗ ಬಿಡ್ತಾರಲ್ಲ ಗೈಸ್. ಇದರಲ್ಲಿ ನಮ್ಮ ಸ್ಕೂಲಲ್ಲಿ ಕನ್ನಡ ಮೀಡಿಯಮ್ ಇದೆ, ಇಂಗ್ಲೀಷ್ ಮೀಡಿಯಮ್ ಇದೆ, ಮರಾಠಿ ಮೀಡಿಯಮ್ ಇದೆ. ಕಾಲೇಜು, PUC, ನರ್ಸರಿ ಹಿಡಿದು ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ಎಲ್ಲ ಅದು ಎಲ್ಲ ಐತೆ. JI ಸ್ಕೂಲಲ್ಲಿ ಕಲ್ತಿದ್ದು ನಾನು. 1ನೇ ಹಿಡಿದು 2000 ಇಸ್ವಿಯಲ್ಲಿ 1990ರಲ್ಲಿ ನಾನು ಅಡ್ಮಿಷನ್ ಮಾಡಿರೋದು. 2011ರಲ್ಲಿ ಎಕ್ಸಿಟ್ ಆಗಿರೋದು ಸ್ಕೂಲಿಂದ. 10 ವರ್ಷ ನೋಡಿ. ಅಂದರೆ 1ನೇ ಹಿಡಿದು ಏನು 2000 ವಿಷಯದಲ್ಲಿ ಅಡ್ಮಿಷನ್ ಮಾಡಿದ್ದು. 2001ರಲ್ಲಿ ನಾನು 1ನೇ ಇದೆ. ಅದಾದಮೇಲೆ 2010, 11ರಲ್ಲಿ ಒಂದು ಕಂಪ್ಲೀಟ್ ಆಯಿತು. ಏನು ಎಂಜಾಯ್ಮೆಂಟ್ ಮಾಡಿದ್ವಿ. ಈಗ ಈ ರೋಡಲ್ಲೂ ಓಡಾಡಿದ್ದೀವಿ. ಈ ರೋಡಲ್ಲಿ ಈ ಕಡೆ ಪಿಕ್ಚರ್ ಟಾಕೀಸ್ಗೆ ಹೋಗೋದು, ಅಲ್ಲಿ ಹೋಗೋದು, ಸುತ್ತಾಡೋದು. ಅಪ್ಪ ದೇವ್ರ 1-2 ಇಲ್ಲಿ ಮುಂಚೆ ತಹಶೀಲ್ದಾರ್ ಆಫೀಸ್ ಇತ್ತು. ಇವಾಗ ಎಲ್ಲಿ ಮಾಡೋರೆ ನನಗೂ ಗೊತ್ತಿಲ್ಲಪ್ಪ. ಇವಾಗ ಮುಂಚೆ ಇಲ್ಲಿತ್ತು ಎಲ್ಲ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಮುಂಚೆ. ಇವಾಗ ಎಲ್ಲಿತ್ತು ಅಂತ ಗೊತ್ತಿಲ್ಲ ನನಗೆ. ಆ ಕಡೆ ಹೋದರೆ ಜತ್ ರೋಡು, ಮಿರೋದ್ ರೋಡು. ಹಿಂಗೆ ಹೋದರೆ ಹಳ್ಳಿಯಾಳು, ಕೊಕ್ಕಟ್ನೂರು, ಬಿಜಾಪುರ ರೋಡ್ ಹಿಂಗೆ ಹೋಗ್ಬೋದು. ಇದೇ ನಮ್ಮ 3 ಪೊಲೀಸ್ ಠಾಣೆ, 10ನೇ ಪೊಲೀಸ್ ಠಾಣೆ ಇಲ್ಲಿರೋದು. ನಟ್ ನಾಡ್ಬರ್ಕೈತಿ ಇದು. ಬನ್ನಿ, ನಮ್ಮ ಹುಡುಗರು ಹೋಟೆಲ್ ಓಪನ್ ಮಾಡೋರ ಇಲ್ಲ ಬೆಳಗ್ಗೆ ಅಷ್ಟೇ ಓಪನ್ ಮಾಡ್ತಾರೋ ಗೊತ್ತಾಗ್ತಿಲ್ಲ. ಇನ್ನೂ ಕ್ಲೋಸೇ ಮಾಡೋರು ಬಡ್ಡಿ ಮಕ್ಕಳು. ಅದು ಯಾವಾಗ ಓಪನ್ ಮಾಡ್ತಾರೋ, ಯಾವಾಗ ಕ್ಲೋಸ್ ಮಾಡ್ತಾರೋ ಯಾರಿಗೆ ಗೊತ್ತೋ. ನೋಡೋಣ ಬರೀ ಗೈಸ್, ಸಿಗ್ತೀನಿ ಮತ್ತೆ ಗೈಸ್. ನಮ್ಮ ಪಕ್ಕು ಬಾಯ್ ಅವ್ರು ಲಾಡ್ಜ್ ಹತ್ರ ಬಂದಿದ್ದೀನಿ. ಇಲ್ಲ, ನಾನು ಆಲ್ಮೋಸ್ಟ್ ಒಂದು 10-12 ವರ್ಷದ ಫ್ರೆಂಡ್ಶಿಪ್ಪು ಇನ್ನೂ ಗಟ್ಟಿಯಾಗೈತೆ. ಊರಲ್ಲಿ ಬಂದಾಗ ಇವ್ನು ಮೀಟ್ ಮಾಡದೆ ಹೋಗಿರೋರು ಇತಿಹಾಸನೇ ಇಲ್ಲ. ಯಾವಾಗಲೂ ಮೀಟ್ ಮಾಡೇ ಹೋಗೋದು ಇವನ್ನ. ಎಲ್ಲವಣೆ ಅನ್ನ ಬಂದು ಎಲ್ಲವಣೆ ಅವ್ನ ಗಾಡಿ ಮಾತ್ರ ಒಳಗಡೆ ಹಾಕ್ಬಿಟ್ಟ ನೋಡಿ. ಟವಲ್ ಹಾಕ್ಬಿಟ್ಟವನೆ ಒಳಗಡೆ. 200 ಯಾವುದದು 220 ಪಲ್ಸರ್ ಅದು. ಸರಿ, ಫೋನ್ ಮಾಡಿಬಿಡೋಣ ಒಂದು ಸರಿ. ಒಳಗಡೆ ಅವನು ಎಲ್ಲಾದ್ರೂ ಕಾಲ್ ಮಾಡಿದ್ದೆ, ಇಲ್ಲೇ ಇದ್ದೀನಿ ಅಂತ ಹೇಳಿದ್ದ. ನೋಡೋಣ. ಅತ್ನಿ ಪಕ್ಕು ಯಾವುದಿದು? ಮಧುವಣ ಲಾಡ್ಜ್.
ಸಾರಿ ವಧುವಣ ಲಾಡ್ಜ್ ಮಾಡಬೇಕಿತ್ತು, ಮಧುವಣ ಮಾಡೋಕ್ಕಿತ್ತ ಏನಂತೀರ, ಸಖತ್ತಾಗಿರ್ತಿ. ಹಲೋ, ಏನು ಕಟ್ಟಾಗ್ತೈತೆ ಅವು ಬರ್ತಾವಣೆ ಬಿಡಿ. ಯಪ್ಪ ದೇವ್ರೆ, ಬೃಂದಾವನ ಹೋಟೆಲು ಮಧುವಣ, ಅದು ಮಧುವಣ ಚೇಂಜ್ ಮಾಡಿಬಿಟ್ಟು ವಧುವಣ ಮಾಡಬೇಕಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು, ಸಖತ್ತಾಗಿರ್ತಿತ್ತು. ಅಂದರೆ ವಧುವರ ಬಂದುಬಿಟ್ಟು ಲಾಡ್ಜಲ್ಲಿ ಏನು ಬೇಕಾದ್ರೂ ಮಾಡ್ಬೋದಲ್ಲ, ಅವ್ರ ಮನೇನೇ ಇರುತ್ತಲ್ಲ, ಕರೆಕ್ಟ್ ಅಲ್ವಾ? ಏನೋ ಅದ್ಯಾವುದು ಯುನಿಕ್ ಸ್ಪಾ, ನಾನು ಪ್ರಮೋಷನ್ ಮಾಡ್ತಾಯಿದ್ದೀನ ಅವಾಗೆಲ್ಲ ಸುಮ್ಮನೆ ಮಾಡ್ತಾ ಇರೋದು, ಏನೇನೋ ಐತೆ ಓದ್ತಾಯಿದ್ದೀನಿ. ಹೋಟೆಲ್ ಸ್ಟಾರ್ ಫುಡ್ ಪಟ್ಟಾನ ಘಟಾನದು ಏನು ಬರ್ದ ನನಗೆ ಗೊತ್ತಾಗ್ತಲ್ಲ. ನಮಸ್ಕಾರ ಭಾಯ್, ಏನಪ್ಪ ಫ್ಯಾಮಿಲಿ ಮ್ಯಾನ ಫುಲ್ ಜೋರದಿಲ್ಲ? ನಮಸ್ಕಾರ. ಏನು ಫುಲ್ ಸಮಾಚಾರ? ಕೈ ಕೆರೆಸ್ಬೇಡಿ ಹಿಂಗೆ ಮಾಡಿ. ನಾವು ಹುಡುಗಿಯರಲ್ಲ ನೋಡ್ರಿ, ಲವರ್ ಬಾಯಿ ಒಂದು ಟೈಮ್ನಾಗ. ಹಾಂ, ಮತ್ತೇನು ಸಮಾಚಾರ? ಏನು ಪಬ್ಜಿ ಆಡತ್ತೇನು ಮೈನಾ? ಹಾಂ ನೋಡಿರಿ, ಮತ್ತೇನು ಸೌಂಡ್ ಬರ್ತೈತಲ್ಲ, ನೋಟಿಫಿಕೇಶನ್ ನೋಡಿ, ಪಬ್ಜಿದ ಇಟ್ಬಿಟ್ಟು ನೋಟಿಫಿಕೇಶನು. ಖಾಲಿ ಕೂತ್ಕೊಂಡೆ ಏನು ಕೆಲಸ ಇರಿಗೆ ಸಿಗ್ತೀನಿ ಮಾತಾಡ್ಬಿಟ್ಟು. ಗೈಸ್ ಇವಾಗ ಮತ್ತೆ ಮನೆಗೆ ಹೋಗ್ತಾಯಿದ್ದೀನಿ, ಸಿಟಿದಲ್ಲಿ ಕೆಲಸ ಆಯಿತು ಚೂರು ಮುಗಿಸ್ಕೊಂಡೆ. ಬನ್ನಿ ಇವಾಗ ಮನೆಯಾಗ ಹೋಗಿ ಆರಾಮಾಗಿ ನಮ್ಮ ಅಪ್ಪರನ್ನು ಕಟಿಂಗ್ ಮಾಡಿಸ್ಬೇಕಂತೆ, ಕಟಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಟೈಮಿಂಗ್ಸ್ ಇವಾಗ 5 ಗಂಟೆ ಆಗಿದೆ ಆಲ್ಮೋಸ್ಟು. ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಕೊಂಡು ಬಂದುಬಿಟ್ಟು ಊಟ ಮಾಡಿ ಪಚ್ಕೊಳ್ಳೋದು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಈ ವಿಡಿಯೋ ಮಾಡೋಕ್ಕಾಗಲ್ಲ ಮನೆ ಹತ್ರ, ಒಂಥರ ಅನಿಸ್ಬಿಡುತ್ತೆ ನನಗೆ ಮನೆಯವ್ರ ಹತ್ರ ಕ್ಯಾಮ್ರಾ ಹಿಡಿದ್ರೆ. ಅದೇನಂತ ಗೊತ್ತಾಗ್ತಲ್ಲ ನನಗೆ. ನಾರ್ಮಲ್ ಆಚೆಗಡೆದಾಗ ಏನು ಅನಿಸ್ತಾ ಇರಲಿಲ್ಲ, ಬೆಂಗಳೂರಲ್ಲಿ ವೀಡಿಯೋ ಮಾಡೋಕ್ಕೆ ನನಗೆ ಏನೂ ಅನಿಸ್ತಾ ಇರಲಿಲ್ಲ. ಊರಿಗೆ ಬಂದಾಗ ವೀಡಿಯೋ ಮಾಡ್ಕೊಳ್ಳೋದಂದ್ರೆ ಒಂಥರ ಅನಿಸ್ಬಿಡುತ್ತೆ ನನಗೆ, ಒಂಥರ ಮುಜುಗರ ಅನ್ನಿಸ್ಬಿಡುತ್ತೆ. ಹೆಂಗೋ ಇನ್ನೂ 2-3 ದಿವಸ ಜಾತ್ರೆ ಸ್ಟಾರ್ಟ್ ಆಗಿಬಿಡುತ್ತೆ, ಜಾತ್ರೆ ಮಾಡಬೇಕು. ನೋಡೋಣ, ಅದು ಬ್ಲಾಗ್ ಅದು ಮಾಡಿದ್ರೆ ಮಾಡ್ತೀನಿ, ನೋಡೋಣ ಟ್ರೈ ಮಾಡ್ತೀನಿ ಆದಷ್ಟು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.